ಚಿನ್ನ ಬೆಳ್ಳಿ ಆಭರಣ ಪ್ರಿಯರಿಗೆ ನೋಡಿ, ಡೊನಾಲ್ಡ್ ಟ್ರಂಪ್ ಒಂದು ಕಡೆ, ಚೈನಾ ಒಂದು ಕಡೆ, ಈ ಕಡೆ ಇರಾನ್ ಮೇಲೆ ಯುದ್ಧ, ಗ್ರೀನ್ಲ್ಯಾಂಡ್ ಮೇಲಿನ ಯುದ್ಧದ ಸೂಚನೆಗಳು, ಆನಂತರ ಯುಕ್ರೇನ್ ರಷ್ಯಾ ಬೆಳವಣಿಗೆಗಳು, ಇದು ಯಾವಾಗ ಶುರುವಾಯಿತೋ ಎಲ್ಲವೂ ಅಲ್ಲೋಲ ಕಲ್ಲೋಲ, ಯಾವುದಕ್ಕೂ ಲಾಜಿಕ್ ಸಿಗ್ತಾ ಇಲ್ಲ ನಿಮಗೆ. ಚಿನ್ನ ಯಾಕೆ ಇಷ್ಟು ಜಾಸ್ತಿ ಆಯಿತು ಲಾಜಿಕ್ ಗೊತ್ತಾಗ್ತಿಲ್ಲ. ಅಯ್ಯೋ ವಾರ ಆಗ್ತಾ ಇದೆ, ಮಾಡ್ತಾ ಇದ್ದಾರೆ. ಇನ್ಯಾರೋ ಸುಮ್ಮನೆ ಕೃತಕವಾಗಿ ಜಾಸ್ತಿ ಮಾಡ್ತಾ ಇರಬಹುದು. ಇನ್ಯಾರೋ ಬೆಳ್ಳಿ ನಾನು ಆಚೆಗೆ ಬಿಡಲ್ಲ, ನನ್ನ ಬೆಳ್ಳಿ ನಾನೇ ಇಟ್ಕೋತೀನಿ ಅಂತ ಚೀನಾ. ಇದರ ನಡುವೆ ಯುದ್ಧದ ಸನ್ನಿವೇಶಗಳ ಸೃಷ್ಟಿ. ಯಾರೋ ಅಂತೂ ಒಳ್ಳೆ ಬೆಳೆ ತೆಗಿತಾ ಇದ್ದಾರೆ ಇದರಲ್ಲಿ ಅಂತ ಅರ್ಥ ಇದರದು. ಚಿನ್ನ ಬೆಳ್ಳಿ ಆಭರಣ ಪ್ರಿಯರಿಗೆ ಶಾಕಿಂಗ್ ಸುದ್ದಿ ಇದೆ. ಸದ್ಯಕ್ಕೆ ಚಿನ್ನ ಮತ್ತು ಬೆಳ್ಳಿ ದರ ಇಳಿಯಲ್ಲ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಪ್ರತಿಸುಂಕ ಬೆದರಿಕೆ ಎಫೆಕ್ಟ್ ಇದು. ಸುಂಕ ಜಾಸ್ತಿ ಹಾಕ್ಬಿಡ್ತೀನಿ, 500%, 25%, ಯಾವುದಕ್ಕೂ ಇವರೆಲ್ಲ ವಿಶ್ವ ನಾಯಕರ ದೊಡ್ಡಣ್ಣ ಅಂತ ಅಮೆರಿಕ ಕರೆಸ್ಕೊಳ್ತಾ ಇತ್ತು. ನಿಜಕ್ಕೂ ಅಮೆರಿಕದಂಥ ದೇಶಕ್ಕೆ ಈ ಮನುಷ್ಯ ಅಧ್ಯಕ್ಷನ ಏನಕ್ಕೂ ಲಾಜಿಕ್ ಇಲ್ಲ, ಏನಕ್ಕೂ ಲಾಜಿಕ್ ಇಲ್ಲ. 500% ಹಾಕ್ಬಿಡ್ತೀನಿ, 250% ಹಾಕ್ಬಿಡ್ತೀನಿ, 213% ಹಾಕ್ತೀನಿ, 25% ಜಾಸ್ತಿ ಮಾಡಿಬಿಡ್ತೀನಿ, ನೀನು ಅಲ್ಲಿ ವ್ಯಾಪಾರ ಮಾಡಬಾರ್ದು, ನೀನು ಇಲ್ಲಿ ವ್ಯಾಪಾರ ಮಾಡಬಾರ್ದು. ಗ್ಲೋಬಲೈಸೇಷನ್ ನಾವೆಲ್ಲ ಒಪ್ಕೊಂಡಿದ್ದೀವಿ, ಇದನ್ನು ಎಲ್ಲ ಒಪ್ಕೊಂಡಿದ್ದೀವಿ. ಲಿಬ್ರಲೈಸೇಷನ್ ಒಪ್ಕೊಂಡಿದ್ದೀವಿ ತಾನೇ ನಾವು. ಪ್ರೈವೇಟೈಸೇಷನ್ ಒಪ್ಕೊಂಡಿದ್ದೀವಿ. ಮುಕ್ತ ವ್ಯಾಪಾರ ಒಪ್ಪಂದಗಳಿವೆ ಅನೇಕ ದೇಶಗಳ ನಡುವೆ. ಯಾರನ್ನು ಯಾರೂ ಕೇಳುವಂತಿಲ್ಲ. ಅವನಿಗೆ ಯಾವ ಸಂತೆಯಲ್ಲಿ ಬೇಕೋ ಅಲ್ಲಿ ತಗೋತಾನೆ ರೀ ಮನುಷ್ಯ. ಯಾವ ಸಂತೆಯಲ್ಲಿ ಅವನಿಗೆ ಕಡಿಮೆ ಬೆಲೆಗೆ ಏನು ಸಿಗುತ್ತೋ ಕೊಂಡ್ಕೋತಾನೆ. ನೀನೆಲ್ಲ ಕೊಂಡ್ಕೋಕೂಡ್ದು, ಆ ಸಂತೆಗೆ ನೀನು ಹೋಗ್ಕೂಡ್ದು ಅಂತ ಯಾವುದಾದ್ರೂ ಊರಿನ ಅವ್ನು ಹೇಳಿದ್ರೆ ಅವ್ನಿಗೆ ಎಷ್ಟಿಟ್ಟು ಬರುತ್ತೋ ಆ ಥರದ ಕಥೆ ಇದು. ಜಸ್ಟ್ ಬಿಕಾಸ್ ತನ್ನ ಡಾಲರ್ಗೆ ಪವರ್ ಇದೆ ಅಂತ ಹೇಳಿ. ಪ್ರತಿಸುಂಕ ಬೆದರಿಕೆ ಎಫೆಕ್ಟ್ ಇದು. ಇನ್ನಷ್ಟು ಕಾಲ ಚಿನ್ನ ಬೆಳ್ಳಿ ದರ ಏರಿಕೆ ಫಿಕ್ಸ್ ಅಂತ ಹೇಳಬಹುದು. ಮಾರುಕಟ್ಟೆ ತಜ್ಞರು ಕೂಡ ಇದನ್ನು ಹೇಳ್ತಾ ಇದ್ದಾರೆ. ಗ್ರೀನ್ಲ್ಯಾಂಡ್ ಎಂತೆಂಥ ಮಾರುಕಟ್ಟೆ ತಜ್ಞರಿಗೂ ಕೂಡ ಶೇರ್ ಮಾರ್ಕೆಟ್ ಯಾಕ್ರಿ ಈ ಥರ ಆಗ್ತಾ ಇದೆ, ಅವ್ರ ಹತ್ರ ಉತ್ತರ ಇಲ್ಲ. ಯಾಕೆ ಈ ಶೇರ್ ಬೆಲೆ ಜಾಸ್ತಿ ಆಯಿತು, ಲಾಜಿಕ್ ಸಿಗ್ತಾ ಇಲ್ಲ. ಒಂದು 15-20 ವರ್ಷಗಳಿಂದ ಕೆಲವು ಲಾಜಿಕ್ ಸಿಗ್ತಾ ಇತ್ತು. ಈ ಕಾರಣಕ್ಕೆ ಈ ಥರ ಇದು ಜಾಸ್ತಿ ಆಗುತ್ತೆ, ಈ ಕಾರಣಕ್ಕೆ ಇದು ಕಡಿಮೆ ಆಗುತ್ತೆ ಅಂತ ಹೇಳಿ ಈಗ ಆಗಲ್ಲ. ಇವತ್ತು ವಿಶ್ಲೇಷಣೆ ನಾಳೆಗಿಲ್ಲ. ಇವತ್ತಿನ ಮಾರುಕಟ್ಟೆ ವಿಶ್ಲೇಷಣೆ ನಾಳೆಗೆ ತಲೆ ಕೆಳಗು. ನಾಳೆ ವಿಶ್ಲೇಷಣೆ ನಾಳಿದ್ದಕ್ಕಿಲ್ಲ. ಟ್ರಂಪ್ ಏನು ಮಾಡ್ತಾನೋ ಗೊತ್ತಿಲ್ಲ, ಎಲ್ಲಿ ವಾರ್ ಅಂತ ಹೇಳ್ತಾನೋ ಗೊತ್ತಿಲ್ಲ, ಎಲ್ಲಿ ಶಾಂತಿ ಅಂತ ಮಾತಾಡ್ತಾನೋ. ವಾರ್ ಅಂತ ರೆಡಿಯಾಗೋದು ಈ ಮನುಷ್ಯನೇ, ವಾರ್ ನಿಲ್ಲಿಸ್ತೆ ಅಂತ ಹೇಳ್ಕೊಳ್ಳೋದು ಈ ಮನುಷ್ಯನೇ. ಗ್ರೀನ್ಲ್ಯಾಂಡ್ ವಶಪಡಿಸಿಕೊಳ್ಳುವ ಸಲುವಾಗಿ ಯಾರಾದರೂ ಗ್ರೀನ್ಲ್ಯಾಂಡ್ ಜೊತೆ ನಿಂತ್ಕೊಂಡ್ಬಿಟ್ರೆ ನಾನು ಸುಂಕ ಹಾಕಿಬಿಡ್ತೀನಿ ಅಂತ ಈ ಮನುಷ್ಯ ಹೇಳಿದ ಮೇಲೆ ಒಂಥರ ಇದ್ದಕ್ಕಿದ್ದಂಗೆ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಜೂನ್ 1ರಿಂದ 25% ಟ್ಯಾಕ್ಸ್ ಹಾಕ್ಬಿಡ್ತೀನಿ ಅಂತ ಟ್ರಂಪ್ ಹೇಳಿರೋದು. ಯುರೋಪಿಯನ್ ಒಕ್ಕೂಟದ ಜೊತೆಗೆ ಟ್ರಂಪ್ ಸುಂಕ ಸಮರ ಸಾರಿದ್ದಾರೆ. ಇದರಿಂದ ಮಾರುಕಟ್ಟೆಯಲ್ಲಿ ಡಾಲರ್ ಮೌಲ್ಯ ತಗ್ಗುವ ಸಾಧ್ಯತೆ ಇದೆ. ಜೊತೆಗೆ ಅಮೆರಿಕ ಇರಾನ್ ನಡುವಿನ ಉದ್ವಿಗ್ನತೆ, ಯುಕ್ರೇನ್ ಮೇಲೆ ರಷ್ಯಾದಿಂದ ಸತತ ದಾಳಿ, ಜಾಗತಿಕ ಮಟ್ಟದಲ್ಲಿ ಏನಾಗ್ತಾ ಇದೆ, ಅನಿಶ್ಚಿತತೆ ತಲೆದೋರ್ತಾ ಇದೆ. ರಫ್ತು ಆಮದಿನ ಏರಿಳಿತ ಇದೆ. ಇದು ಭಾರತದ ಷೇರು ಮಾರುಕಟ್ಟೆಯ ಮೇಲೂ ಕೂಡ ಪರಿಣಾಮ ಬೀರಬಹುದು. ಆಲ್ರೆಡಿ ಪರಿಣಾಮ ಬೀರಿ ಅಲ್ಲೋಲ ಕಲ್ಲೋಲ ಆಗಿ ಪಾತಾಳಕ್ಕೂ ಮುಟ್ಟಿ ಆಗಿದೆ ಅದು. ಹೀಗಾಗಿ ಚಿನ್ನ ಬೆಳ್ಳಿ ಮೇಲೂ ಕೂಡ ಹೂಡಿಕೆ ಮಾಡ್ತಾ ಇದ್ದಾರೆ ಹೂಡಿಕೆದಾರರು. ಈ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ ಆದಾಗ ಚಿನ್ನ ಸೇಫ್ ಅನಿಸ್ಬಿಡುತ್ತೆ. ಅಯ್ಯೋ ಅದ್ರ ಮೇಲೆ ಹಾಕಿದರೆ ಇವತ್ತಲ್ಲ ನಾಳೆ ಅಪ್ಪ, ಒಂದು 15 ವರ್ಷದ ಹಿಂದೆ ಇದ್ದ ಬೆಲೆಗೂ ಇವತ್ತಿಗೂ ವ್ಯತ್ಯಾಸ ಇಲ್ವಾ, ಇವತ್ತಿನ ಬೆಲೆಗೂ ಇನ್ನು 15 ವರ್ಷ ಆದಮೇಲಕ್ಕೂ ಸ್ವಲ್ಪ ಜಾಸ್ತಿ ಆಗಬಹುದೇನೋ ಅಂತ ಹೇಳಿ ಅದರ ಮೇಲೆ ಹೂಡಿಕೆದಾರರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. 2025 85% ಚಿನ್ನದ ಬೆಲೆ ಏರಿಕೆ ಆಗಿರೋದು. ಭಾರತದಲ್ಲಿ 150% ಬೆಳ್ಳಿ ದರ 2025 ಹೆಚ್ಚಳ ಆಗಿದೆ. ಇನ್ನು 2025 ಜನವರಿ ಒಂದು ಕಡೆ ನಾವು 24 ಕ್ಯಾರೆಟ್ ಚಿನ್ನದ ದರ ಎಲ್ಲ ಗಮನಿಸ್ಕೊಂಡು ಬರ್ತಾ ಇದ್ದೀವಿ. 25 ಜನವರಿಯಲ್ಲಿ 8,111 ರೂಪಾಯಿ ಇತ್ತು ರೀ. ಹೋದ ವರ್ಷ ಜನವರಿ ಇದು. ಏಪ್ರಿಲಲ್ಲಿ ಹೋದ ವರ್ಷ 9,758 ರೂಪಾಯಿ ಇತ್ತು. 2025 ಆಗಸ್ಟಲ್ಲಿ 10,495 ರೂಪಾಯಿ ಆಯಿತು. 2025 ಅಕ್ಟೋಬರ್ 12,148 ಆಯಿತು. 2025 ನವೆಂಬರ್ಗೆ 12,846 ರೂಪಾಯಿ ಆಯಿತು. ಡಿಸೆಂಬರ್ಗೆ 13,620 ಇತ್ತು. ಜನವರಿಗೆ ಈಗ ಈ ತಿಂಗಳಲ್ಲಿ 14,378 ರೂಪಾಯಿ ಆಗಿದೆ ಚಿನ್ನದ ಬೆಲೆ. ಪ್ರತಿ ಕೆಜಿ ಬೆಳ್ಳಿ 93,500 ರೂಪಾಯಿ ಇತ್ತು ಹೋದ ವರ್ಷ ಜನವರಿಯಲ್ಲಿ. ಹೋದ ವರ್ಷ ಆಗಸ್ಟ್ಗೆ 1,20,000, ಹೋದ ವರ್ಷ ನವಂಬರ್ಗೆ 1,52,000, ಹೋದ ವರ್ಷ ಡಿಸೆಂಬರ್ಗೆ 2,34,000, ಈ ವರ್ಷ ಜನವರಿಗೆ 2,95,000. ಇದು 4 ಲಕ್ಷ ಆದರೂ ಆಶ್ಚರ್ಯ ಇಲ್ಲ, 3.5 ಆದರೂ ಆಶ್ಚರ್ಯ ಇಲ್ಲ. ಲಾಜಿಕ್ ಮಾತ್ರ ಕೇಳಬೇಡಿ ಇದರಲ್ಲಿ.